ವೆಲ್ಕಮ್ ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಇವತ್ತಿನ ಟಾಪಿಕ್ ಏನಂದರೆ ನೀವು ಪ್ರೀತಿಸುವಂಥ ವ್ಯಕ್ತಿ ರಿಯೂನಿಯನ್ ಆಗೋ ಸಮಯ ಹತ್ರ ಬಂದಿದೆ ಅಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಣ. ಸೊ ಈ ರೀಡಿಂಗ್ ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಟೂ ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜಾಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಆಗಿದ್ರೆ ಮಾತ್ರ. ಮತ್ತು ನೀವು ಪ್ರೀತಿಸುವಂಥ ವ್ಯಕ್ತಿ ಇನ್ನೊಬ್ಬರನ್ನ ಅಫೇರ್ ಕನೆಕ್ಷನ್ನು ನಿಮ್ಮನ್ನು ಬಿಟ್ಟೋಗಿರಬಾರ್ದು ನಿಮಗೋಸ್ಕರ ಇನ್ನೂ ಇದ್ದರೆ ಮಾತ್ರ ಈ ರೀಡಿಂಗ್ ನಿಮಗೆ ಅಷ್ಟೇ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸುವಂಥ ವ್ಯಕ್ತಿಗೂ ಮತ್ತು ನನ್ನ ವ್ಯೂವರ್ಸ್ಗೂ ರಿಯೂನಿಯನ್ ಆಗೋ ಟೈಮ್ ಹತ್ರ ಬಂದಿದೆಯಾ? ಸೊ ನನ್ನ ವ್ಯೂವರ್ಸ್ಗೂ ಮತ್ತು ಅವ್ರು ಪ್ರೀತಿಸುವಂಥ ವ್ಯಕ್ತಿಗೆ ಇಬ್ಬರಿಗೂ ರಿಯೂನಿಯನ್ ಆಗುತ್ತಾ ಟೈಮ್ ಹತ್ರ ಬಂದಿದೆಯಾ? ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡ್ಬೋದು. ಸೊ ನೀವು ಪ್ರೀತಿಸುವಂಥ ವ್ಯಕ್ತಿಗೆ ರಿಯೂನಿಯನ್ ಆಗೋ ಸಮಯ ಹತ್ರ ಬಂದಿದೆ, ಚೆಕ್ ಮಾಡ್ತಾ ಇದ್ದೀನಿ. ಸೊ ನೀವು ಎಫರ್ಟ್ಸ್ ಹಾಕ್ತಾ ಇರ್ತೀರ, ಬಟ್ ಇಲ್ಲಿ ಕೆಲವರು ಎಫರ್ಟ್ಸ್ ಹಾಕ್ತಿದ್ರೂ ರಿಯೂನಿಯನ್ ಆಗ್ತಿರಲ್ಲ. ಏನೋ ಒಂದು ಕ್ಲಾಶಸ್ ಆಗ್ತಾ ಇರುತ್ತೆ ಅಥವಾ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ಸೊ ಆ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ ಇಲ್ವಾ ಕ್ಲಿಯರ್ ಆಗಿದೆ, ಚೆಕ್ ಮಾಡೋಣ. ಸೊ ಈ ರೀಡಿಂಗ್ ನಮ್ಮ ಮೇಲೆ ನೋಡ್ತಾರೆ ಫೀಮೇಲ್ಗೆ ಅಂದ್ಕೊಳ್ಳಿ, ಫೀಮೇಲ್ ನೋಡ್ತಾರೆ ಮೇಲ್ಗೆ ಅಂದ್ಕೊಳ್ಳಿ, ಓಕೆನಾ? ಸೊ ನಂಗೆ ಅರ್ಥ ಆಯಿತು. ಸೊ ಫಸ್ಟ್ ಕಾರ್ಡಲ್ಲಿ 9 ಆಫ್ ವಾಂಡ್ಸ್ ಬಂದಿರೋದೇನೋ ನೀವು ತುಂಬ ಅತಿಯಾಗಿ ಯೋಚನೆ ಮಾಡ್ತಾಯಿದ್ದೀರ. ಸೊ ನೀವು ಪ್ರೀತಿಸೋವಂಥ ವ್ಯಕ್ತಿಗೋಸ್ಕರ ಯಾರೇ ಆಗಿರ್ಬೋದು, ನೀವು ಪ್ರೀತಿಸೋವಂಥ ವ್ಯಕ್ತಿ ಟೂ ಸೈಡ್ ಲವರ್ಸ್ ಆಗಿದ್ದು ಇಲ್ಲಿ ಕೆಲವರು ಏಜ್ ಡಿಫ್ರೆನ್ಸ್ ಇರುತ್ತೆ. ಸೊ ಅದಕ್ಕೂ ಹೇಳ್ತಾ ಇದ್ದೀನಿ. ಸೊ ನೀವು ಪ್ರೀತಿಸೋವಂಥ ವ್ಯಕ್ತಿಗೆ ನಿಮಗೆ ತುಂಬ ಡಿಫ್ರೆನ್ಸ್ ಇದೆ. ಸೊ ಅದಕ್ಕೋಸ್ಕರ ಯೋಚನೆ ಮಾಡ್ತಾಯಿದ್ರೆ ನೀವಿಬ್ಬರು ಒಂದಾಗ್ತಿರಲ್ಲ, ರಿಯೂನಿಯನ್ ಆಗ್ತಿರಲ್ಲ ಅಂತ ತುಂಬ ಟೆನ್ಷನ್ ಆಗ್ತಾಯಿದೆ. ನಾನು ಇವತ್ತಿನ ಟಾಪಿಕಲ್ಲಿ ಏನು ಕೇಳಿರೋದು ಅಂದರೆ ನೀವಿಬ್ಬರು ರಿಯೂನಿಯನ್ ಆಗೋ ಟೈಮ್ ಹತ್ರ ಬಂದಿದೆ ಅಂತ. ಹೌದು, ನೀವಿಬ್ಬರು ರಿಯೂನಿಯನ್ ಆಗೋವಂಥ ಸಮಯ ಹತ್ರ ಬಂದಿದೆ. ನೀವು ಓವರ್ ಟೆನ್ಷನ್ ಮಾಡೋವಂಥ ಅವಶ್ಯಕತೆ ಇಲ್ಲ. ನೀವು ಕೆಲವು ಪ್ರಯತ್ನಗಳು ಮಾತ್ರ ಮಾಡಬೇಕಷ್ಟೆ. ಸೊ ಓವರ್ ಟೆನ್ಷನ್ ಆಗೋದನ್ನ ಬಿಟ್ಟಾಕಬೇಕಷ್ಟೆ. ನೀವು ಓವರ್ ಟೆನ್ಷನ್ ಮಾಡಿದ್ದೀರಾ, ಪ್ರಯತ್ನ ಮಾಡಿದರೆ ಸಾಕು. ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ ಪ್ರಯತ್ನ ಮಾಡೋಕ್ಕೆ ರೆಡಿ ಇದ್ದಾರೆ. ಸೊ ಇದ್ರ ಏನು ಹೇಳುತ್ತಂದರೆ ಏಸ್ ಆಫ್ ಸ್ವಾರ್ಡ್ಸ್ ಈ ಕಾರ್ಡಲ್ಲಿ ನೋಡಿ, ಇಲ್ಲಿ ಸ್ವಾರ್ಡ್ ಐತೆ, ಕಿರೀಟ ಐತೆ. ಕಿರೀಟ ಅಂದರೆ ಏನು? ಸಕ್ಸಸ್ ಅಂತ. ಇವಾಗ ಯಾರಾದರೂ ಒಬ್ಬ ವ್ಯಕ್ತಿ, ಇವಾಗ ಎಕ್ಸಾಂಪಲ್ ಒಂದು ಕ್ರಿಕೆಟ್ ಟೀಮ್ ತಗೊಳ್ಳಿ. ಕ್ರಿಕೆಟಲ್ಲಿ ಲಾಸ್ಟಲ್ಲಿ ಫೈನಲ್ ಟೀಮಲ್ಲಿ ಗೆದ್ಮೇಲೆ ಏನು ಮಾಡ್ತಾರೆ? ಟ್ರೋಫಿ ಕೊಡ್ತಾರೆ. ಹಂಗೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ ನಿಮಗೆ ಸಿಗ್ತಾರೆ ಅನ್ನೋದು ಈ ಕಿರೀಟದಲ್ಲಿ ಇರೋದು ಅರ್ಥ. ಸೊ ಆದರೆ ನಿಮ್ಮ ವ್ಯಕ್ತಿನ ನೀವು ಪಡಿಬೇಕಂದ್ರೆ ಅದು ಸ್ವಾರ್ಡ್ ಮೇಲೆ ಐತೆ, ಕತ್ತಿ ಅಂದರೆ ಖಡ್ಗದ ಮೇಲೆ ಐತೆ. ಅಂದರೆ ನೀವು ಪ್ರೀತಿಸೋವಂಥ ವ್ಯಕ್ತಿನ ಪಡ್ಕೊಳಕ್ಕೆ ಹೋದರೆ ನಿಮಗೆ ತುಂಬ ಅಪಾಯ, ಡೇಂಜರ್ ಅನ್ನೋದೆಲ್ಲ ಇದೆ. ಸೊ ನೀವು ಆ ಡೇಂಜರ್ನು ಲೆಕ್ಕ ಮಾಡಿದೆ. ಸೊ ನೀವು ನಿಮ್ಮ ಪ್ರಯತ್ನನೂ ಮೀರಿ ಪ್ರಯತ್ನಪಟ್ಟು ನಿಮ್ಮ ವ್ಯಕ್ತಿಗೋಸ್ಕರ ಕಷ್ಟಪಟ್ಟರೆ ಸೊ ಈ ಕಿರೀಟ ಅನ್ನೋದು ನಿಮ್ಮದು ಹಾಕ್ಸ್ಕೊಬೋದು. ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿನ ನೀವು ಪಡ್ಕೊಳೋ ಅಂಥ ಅರ್ಹರಾಗ್ತೀರಿ. ನೀವಿಲ್ಲ ಅವರು ಫ್ಯಾಮ್ಲಿಯಿಂದ ಪ್ರಾಬ್ಲಮ್ ಬರುತ್ತೆ, ಅವ್ರ ಪರ್ಸ್ನಲ್ ಪ್ರಾಬ್ಲಮ್ಸ್ ಬರುತ್ತೆ, ನಿಮಗೇನೋ ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ನೀವು ಲೆಕ್ಕಕ್ಕೆ ಕೌಂಟ್ ಮಾಡ್ತಾ ಹೋದರೆ ನೀವು ಯಾರನ್ನ ಅತಿಯಾಗಿ ಪ್ರೀತಿ ಮಾಡ್ತಾರೋ ನೋಡಿ ಆ ವ್ಯಕ್ತಿ ನಿಮ್ಗೆ ಕೈಗೆ ಸಿಗೋಲ್ಲ. ಅದು ಯಾರೋ ಇನ್ನೊಬ್ಬರು ಪಾಲಾಗುತ್ತೆ ಅಷ್ಟೇ. ಸೊ ಹಂಗೆ ಈ ಸ್ವಾರ್ಡ್ ಮೇಲಿದೆ, ಕಿರೀಟ ಇದೆ. ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಇದ್ದಾರೆ, ಬಟ್ ಆದರೆ ಅವರು ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಂದರೆ ಇಲ್ಲಿ ಕೆಲವರು ಟೂ ಸೈಡ್ ಲವರ್ಸ್ ಆದರೆ ಫ್ಯಾಮಿಲಿಯಲ್ಲಿ ಸಿಕ್ಕಾಕೊಂಡಿರ್ತಾರೆ, ಕೆರಿಯರಲ್ಲಿ ಸಿಕ್ಕಾಕೊಂಡಿರ್ತಾರೆ, ಪರ್ಸನಲ್ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡಿರ್ತಾರೆ, ಅಥವಾ ಇನ್ನೊಬ್ಬರು ಯಾರೋ ಇರ್ತಾರೆ ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿರೋರು. ನಿಮ್ಮೊಂದು ಯಾರೋ ಹೇಳಿದ ಮಾತು ಕೇಳ್ಕೊಂಡು, ಮೂರನೇ ವ್ಯಕ್ತಿಗಳ ಮಾತು ಕೇಳ್ಕೊಂಡು, ಅಥವಾ ಸೊಸೈಟಿ ಮಾತು ಕೇಳ್ಕೊಂಡು, ಅಥವಾ ಇನ್ಯಾರದ್ದು ಫೋನ್ ಮುಖಾಂತರ ತಿಳ್ಕೊಂಡು, ಸೊ ಇನ್ಯಾವುದೋ ಒಂದು ಕೆಟ್ಟ ವಿಚಾರಗಳನ್ನ ತಿಳ್ಕೊಂಡು, ಸೊ ಏನೋ ಒಂದು ನೆಗೆಟಿವಿಟಿನ ತುಂಬ್ಕೊಂಡಿರ್ತಾರೆ. ಸೊ ಅದನ್ನೆಲ್ಲ ನೀವು ರಿಮೂವ್ ಮಾಡಬೇಕು. ಸೊ ಆ ನೆಗೆಟಿವಿಟಿ ಎಲ್ಲ ಅನ್ನೋದು ಒಂದು ಸ್ವಾರ್ಡ್ ಲೆಕ್ಕನೇ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿನ ನೀವು ಹುಷಾರಾಗಿ ನೀವು ಪಡ್ಕೊಬೇಕು, ಕೇರ್ಫುಲ್ಲಾಗಿ, ಓಕೆನಾ? ಸೊ ನೀವು ರಿಯೂನಿಯನ್ ಆಗೋ ಟೈಮ್ ಹತ್ರ ಬಂದಿದೆ ಅಂದರೆ ಹೌದು ಹತ್ರ ಬಂದಿದೆ. ಸೊ ಕಿರೀಟ ಕೂಡ ಅದಕ್ಕೆ ಬಂದಿದೆ, ಏಸ್ ಆಫ್ ಸ್ವಾರ್ಡ್ಸ್ ಅಂತ. ಆದರೆ ಸ್ವಲ್ಪ ಕಷ್ಟ ಇದೆ. ಸೊ ಕಷ್ಟಪಟ್ಟರು ನೀವು ಇಬ್ಬರು ರಿಯೂನಿಯನ್ ಆಗಿ ಮತ್ತೆ ನೀವು ಪ್ರೀತಿಸಿದಂಥ ವ್ಯಕ್ತಿನ ಪಡೆಯೋದಕ್ಕೆ ನಿಮ್ಗೆ ಮತ್ತೆ ಅವಕಾಶಗಳು ಬರ್ತಾಯಿದೆ. ನೀವು ನಿಮ್ಮ ವ್ಯಕ್ತಿನ ಪಡ್ಕೊಬೇಕು, ಬಟ್ ಆದರೆ ನೀವು ಎಫರ್ಟ್ಸ್ ಹಾಕಬೇಕು. ಇಲ್ಲಿ ನೋಡಿ ಸ್ವಾರ್ಡೇ ಬಂದಿರೋದ್ರಿಂದ ನೀವು ಎಫರ್ಟ್ಸ್ ಹಾಕಬೇಕು. ಅಷ್ಟು ಸುಲಭ ಅಲ್ಲ. ನೀವೇನಾದರೂ ಜಾಸ್ತಿ ಇದು ಮಾಡೋಕ್ಕೋದ್ರೆ ಅಷ್ಟೇ. ಸ್ವಾರ್ಡ್ ಗೊತ್ತಲ್ವಾ? ಈಗ ಒಂದು ಖಡ್ಗದ ಹತ್ರ ಹುಷಾರಾಗಿರ್ಬೇಕು. ಅದ್ರ ಹತ್ರ ಏನಾದರೂ ಜಾಸ್ತಿ ಯಾಮಾರಿದ್ರೆ ಅದು ನಮ್ಮ ಕತ್ತಿಗೆ ತಲೆನೇ ಕತ್ತರಿಸ್ಬಿಡುತ್ತೆ. ಹಂಗೆ ನೀವು ಪ್ರೀತಿಸಿದಂಥ ವ್ಯಕ್ತಿನಿಂದ ಅಷ್ಟೇ ನೀವು ತುಂಬ ಹುಷಾರಾಗಿರ್ಬೇಕು. ಅವ್ರ ಫ್ಯಾಮ್ಲಿ ಕಡೆಯಿಂದ ಎಲ್ಲ
ಇದರಿಂದ ಸೊಸೈಟಿಯಿಂದ ಎಲ್ಲ ಕಡೆ ಸೇಫಾಗಿರಬೇಕು. ಸೇಫಾಗಿ ಇಂಟೆಲಿಜೆಂಟಾಗಿ ಯೂಸ್ ಮಾಡಿ ನಿಮ್ಮ ಬುದ್ಧಿವಂತಿಕೆನ ಉಪಯೋಗಿಸಿ ನೀವು ಪ್ರೀತಿಸಿದಂಥ ವ್ಯಕ್ತಿನ ಪಡ್ಕೊಬೇಕು. ಇಲ್ಲಾಂದರೆ ನೀವು ಅಷ್ಟೇ ಕಷ್ಟದಲ್ಲಿ ಸಿಕ್ಕಾಕೊತೀರ ಅಷ್ಟೇ. 8 ಆಫ್ ವಾಂಡ್ಸ್ ಬಂದಿರೋದನ್ನು ನೀವು ಪ್ರೀತಿಸೋವಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ರಿಯೂನಿಯನ್ ಆಗೋ ಸಮಯ ಹತ್ರ ಬಂದಿದೆ ಅಂತ ಹೇಳ್ಬೋದು. ಫಾಸ್ಟಾಗಿ ವಾಂಡ್ಸ್ ಹೋಗ್ತಾ ಇರೋದ್ರಿಂದ ಆದಷ್ಟು ಬೇಗ ರಿಯೂನಿಯನ್ ಆಗೋ ಟೈಮ್ ಹತ್ರ ಬಂದಿದೆ, ನೀವಿಬ್ಬರು ಆಗ್ಬೋದು. ಓಕೆನಾ. 2 ಆಫ್ ಕಪ್ಸ್, ಇಲ್ಲಿ ರಿಯೂನಿಯನ್ ಆಗ್ತಾ ಇರೋದಕ್ಕೆ ಪ್ರಾಬ್ಲಮ್ ಬರ್ತಾ ಇರೋದು ಒಂದೇ ಪ್ರಾಬ್ಲಮ್ಸು, ಥರ್ಡ್ ಪಾರ್ಟಿ ಸಿಚುವೇಶನ್. ಆ ಪ್ರಾಬ್ಲಮ್ಸೇ ನಿಮ್ಮನ್ನು ತಡೆ ಹಿಡಿತಾರೆ. ನೋಡಿ, ಇಲ್ಲಿ ಒಂದು ಕಪ್ಪಲ್ಲಿ ಒಂದು ಹುಡುಗಿ ಇಟ್ಕೊಂಡಿದ್ದಾರೆ, ಇಲ್ಲಿ ಮೇಲ್ ಇಟ್ಕೊಂಡಿದ್ದಾರೆ. ಅಂದರೆ ಇಬ್ರಿಗೂ ಅತಿಯಾಗಿ ಪ್ರೀತಿ ಇದೆ ಅಂತ. ಇಲ್ಲಿ ಕಪ್ಪಿದೆ, ಇಲ್ಲಿ ಕಪ್ಪಿದೆ. ಸೊ ಇದ್ರ ಅರ್ಥ ಏನು ಗೊತ್ತಾ, ಈ ಕಾರ್ಡ್ಸ್ ಅರ್ಥ. ಸೊ ನೀವಿಬ್ಬರು ಒಬ್ರನ್ನೊಬ್ರು ಪರಸ್ಪರವಾಗಿ ಇಬ್ಬರು ಒಬ್ರನ್ನೊಬ್ರು ತುಂಬ ಪ್ರೀತಿ ಮಾಡ್ತಾರೆ. ಅದರಲ್ಲಿ ಸೆಂಟ್ರಲ್ಲಿ ಒಂದು ಡಿಸ್ಟರ್ಬೆನ್ಸ್ ಇದೆ. ಸೊ ಈ ಡಿಸ್ಟರ್ಬೆನ್ಸ್ ಏನಂದ್ರೆ ಥರ್ಡ್ ಪಾರ್ಟಿ ಸಿಚುವೇಶನ್. ಅದೇ ಎನಿಥಿಂಗ್ ಯಾವುದಾಗಿರ್ಬೋದು. ನಾನು ಹಿಂದೆ ಎಲ್ಲ ವೀಡಿಯೋಸ್ ರೀಡಿಂಗ್ಸಲ್ಲೆಲ್ಲ ಹೇಳ್ತೇನೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಅಂದರೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಕೆರಿಯರ್ ಸಿಚುವೇಶನ್ ಆಗಿರ್ಬೋದು, ಪರ್ಸನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಮೆಂಟಲ್. ಸೊ ಅಥವಾ ಅವರು ಭಿನ್ನಾಭಿಪ್ರಾಯಗಳು ಬೇರೆ ಇರ್ಬೋದು, ಏಜ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಕ್ಯಾಸ್ಟ್ ಆಗಿರ್ಬೋದು, ಡಿಫ್ರೆನ್ಸ್, ವಾಟ್ ಎವರ್ ಮೇ ಬಿ, ಯಾವುದೋ ಒಂದು ಸಿಚುವೇಶನ್, ಪರಿಸ್ಥಿತಿ ಸೊ ನಿಮ್ಮಿಬ್ಬರನ್ನೂ ದೂರ ಮಾಡಿರ್ತಾ. ಅಥವಾ ಪರ್ಸನ್ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಅಥವಾ ದುಡ್ಡಿನ ವಿಚಾರ ಆಗಿರ್ಬೋದು, ಪ್ರೀತಿ ವಿಚಾರಕ್ಕಾಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಸೊ ಎನಿಥಿಂಗ್. ಸೊ ಆದರೆ ಆ ಪ್ರಾಬ್ಲಮ್ ಇರೋದ್ರಿಂದ ನೀವಿಬ್ಬರು ಒಂದಾಗೋಕ್ಕಾಗ್ತಿಲ್ಲ. ಸೊ ಕ್ವೀನ್ ಆಫ್ ಸಾರ್ಟ್ಸ್ ಇದೇನು ಹೇಳುತ್ತಂದರೆ, ಇಲ್ಲಿ ಸ್ಟ್ರಾಂಗಾಗಿ ಹೇಳುತ್ತೆ. 2 ಸೈಡ್ ಲವರ್ಸ್ಗಾದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರಿದ್ದಾರೆ ನೋಡಿ, ಅವ್ರ ತಂದೆ ಅಥವಾ ತಾಯಿ. ಇಲ್ಲಿ ಹುಡುಗಿ ನೋಡ್ತಾಯಿದ್ರೆ ಹುಡುಗಿಯ ನೋಡ್ತಾಯಿದ್ರೆ ಹುಡುಗನಿಗೆ, ಹುಡುಗನ ನೋಡ್ತಾರೆ ಹುಡುಗಿ. ಓಕೆ, ನೀವು ಮಾಡ್ತಾ ಇರೋಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ಅವ್ರದ್ದು ರಿಲೇಟಿವ್ಸು, ಅವ್ರ ಪೇರೆಂಟ್ಸು, ಅಥವಾ ಅವ್ರ ದೊಡ್ಡಪ್ಪನೋ ಚಿಕ್ಕಮ್ಮನೋ ಯಾರು ಇರ್ತಾರಲ್ವ, ನೀವು ಪ್ರೀತಿಸಿದಂಥ ವ್ಯಕ್ತಿ ರಿಲೇಟಿವ್ಸ್ ಯಾರೇ ಆಗಿರ್ಬೋದು, ಅಥವಾ ಓನ್ ಪೇರೆಂಟ್ಸ್ ಆಗಿರ್ಬೋದು, ಅಥವಾ ಅವ್ರಿಗೆ ಗೊತ್ತಿರೋಂಥ ವ್ಯಕ್ತಿ ಆಗಿರ್ಬೋದು. ಯಾರೋ ಒಬ್ಬ ಲೇಡಿ ನಿಮಗೆ ಪ್ರಾಬ್ಲಮ್ ಮಾಡ್ತಾಯಿದ್ದಾರೆ, ಅಂದರೆ ನಿಮ್ಮ ಪ್ರೀತಿನ ಸ್ಟಾಪ್ ಮಾಡ್ತಾಯಿದ್ರೆ. ಇನ್ನು ಹುಡುಗರಿಗೂ ಅಷ್ಟೇ ನೋಡ್ತಾ ಯಾರೇ ಆಗಿರಲಿ, ಲೇಡೀಸ್ ಇಲ್ಲಿ ಸ್ಟಾಪ್ ಮಾಡ್ತಾಯಿದ್ರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ಅವ್ರನ್ನ ನಿಮ್ಮಿಂದ ರಿಯೂನಿಯನ್ ಆಗೋಕ್ಕಾಗದೆ ಸ್ಟ್ರಾಂಗಾಗಿ ಒಂದು ಫೆಮಿನಿನ್ ಎನರ್ಜಿ ಐತೆ. ಸೊ ಅದರಿಂದ ನೀವು ಆದಷ್ಟು ಬೇಗ ರಿಯೂನಿಯನ್ ಆಗೋಕ್ಕಾಗ್ತಾಯಿಲ್ಲ. ಅವರು ಒಂದು ಕಂಟ್ರೋಲ್ ಮಾಡ್ತಾ ಇರೋದ್ರಿಂದ ನೀವು ಪ್ರೀತಿಸ್ತಾರೋ ಅಂಥ ವ್ಯಕ್ತಿನ ನಿಮ್ಮಿಬ್ಬರು ರಿಯೂನಿಯನ್ನು ಆಗ್ತಾಯಿಲ್ಲ. ಸೊ ಅವರು ಸ್ವಲ್ಪ ಸೈಡ್ ಆದರೆ ಆದಷ್ಟು ಬೇಗ ನಿಮ್ಮ ರಿಯೂನಿಯನ್ ಆಗುತ್ತೆ. ಒಂದೇ ಪ್ರಾಬ್ಲಮ್. ಸೊ ನೀವು ಪ್ರೀತಿಸ್ತಂಥ ವ್ಯಕ್ತಿ ನೀವು ಎಷ್ಟೇ ದೂರ ಇದ್ರೂ ಪೇಜ್ ಆಫ್ ಪೆಂಟಿಕಲ್ಸ್ಗೆ ಬಂದಿರೋದ್ರಿಂದ ಒಬ್ಬರನ್ನೊಬ್ಬರು ತುಂಬ ಇಷ್ಟಪಡ್ತಾರೆ, ತುಂಬ ಪ್ರೀತಿ ಮಾಡ್ತಾಯಿದ್ರು. ಸೊ ಇದರಲ್ಲಿ ಡೌಟೇ ಇಲ್ಲ. ಸೊ ನೀವು ಕೂಡ ಅಷ್ಟೇ, ಅವರು ನಿಮ್ಗೆ ಸಿಗ್ಲಿ ಅಂತ ನೀವು ಕೂಡ ಅಷ್ಟೇ ರಿಯೂನಿಯನ್ ಆಗಲಿ ಅಂತ ಬೇಗ ಕೋರಿಕೆ ಇಡ್ತಾಯಿದ್ರೆ, ಅವ್ರು ಕೂಡ ಅಷ್ಟೇ. ಅವ್ರು ನಿಮ್ಮನ್ನು ಇಷ್ಟಪಡೋಷ್ಟು ಬೇರೆ ಯಾರನ್ನೂ ಇಷ್ಟಪಡಲ್ಲ, ನೀವು ಅಷ್ಟೇ ಅವ್ರನ್ನ ಇಷ್ಟಪಡೋಷ್ಟು ಬೇರೆ ಯಾರನ್ನೂ ಇಷ್ಟಪಡಲ್ಲ. ನೀವು ಅಷ್ಟೇ, ನೀವು ಪ್ರೀತಿಸೋಂಥ ವ್ಯಕ್ತಿನ ಪಡೆಯೋದಕ್ಕೋಸ್ಕರ ಸಾಕಷ್ಟು ಎಫರ್ಟ್ಸ್ ಆಗ್ತಾಯಿದ್ರೆ, ಆ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮ ಹತ್ರ ಬರಬೇಕಂತ ತುಂಬ ಎಫರ್ಟ್ಸ್ ಆಗ್ತಾರೆ. ಯಾಕಂದರೆ ಚಾರಿಯಟ್ ಕಾರ್ಡ್ ಬಂದಿರೋದ್ರಿಂದ ಇದು ಟ್ರಾವೆಲಿಂಗ್ನ ಸೂಚನೆ ಮಾಡುತ್ತೆ. ಟ್ರಾವೆಲಿಂಗ್ ಅಂದರೆ ಈಗ ನೀವೊಂದು ಪ್ಲೇಸಲ್ಲಿರ್ಬೋದು, ನಿಮ್ಮ ವ್ಯಕ್ತಿ ಇನ್ನೊಂದು ಪ್ಲೇಸಲ್ಲಿರ್ಬೋದು, ನೀವೊಂದು ಊರಲ್ಲಿರ್ಬೋದು, ಅಥವಾ ನಿಮ್ಮ ಪರ್ಸನ್ ಯಾರಿರ್ಬೋದು ನೋಡಿ, ಅವ್ರು ಇನ್ನೊಂದು ಊರಲ್ಲಿರ್ತಾರೆ. ಸೊ ಅಥವಾ ಬೇರೆ ಬೇರೆ ಸಿಟೀಸಲ್ಲಿರ್ಬೋದು, ಕಂಟ್ರಿಯಲ್ಲಿರ್ಬೋದು, ಅಥವಾ ಬೇರೆ ಡಿಸ್ಟಿಕ್ಕಲ್ಲಿರ್ಬೋದು, ಅಥವಾ ಒಂದೇ ಕಡೆ ಆಫೀಸಲ್ಲಿ ಕೆಲಸ ಮಾಡ್ತಾಯಿರ್ಬೋದು, ಅಥವಾ ಒಂದೇ ಏರಿಯಾದಲ್ಲಿದ್ರೂ ಬೇರೆ ಬೇರೆ ಮನೆ ಇದ್ರೂ. ಸೊ ಹಾಗೆ ಏನೇ ಆಗಿದ್ರೂ ಡಿಫ್ರೆನ್ಸು, ನೀವು ಪ್ರೀತಿಸಿದಂಥ ವ್ಯಕ್ತಿ ಹತ್ರ ನೀವು ಹೋಗ್ಬೇಕು, ಅವರು ನಿಮ್ಮ ಹತ್ರ ಬರಬೇಕಂತ ಚಾರಿಯಟ್ ಕಾರ್ಡ್ ಬಂದಿರೋದು. ಮತ್ತು ನಿಮ್ಮಿಬ್ಬರಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಐತೆ, ಏಜು, ಕಲರು, ಕ್ಯಾಸ್ಟ್ ಎಲ್ಲವೂ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿಗೂ ನಿಮಗೂ ರಿಯೂನಿಯನ್ ಆಗೋ ಸಮಯ ಹತ್ರ ಬಂದೈತೆ, ನೀವಿಬ್ಬರು ಎಫರ್ಟ್ಸ್ ಹಾಕಬೇಕಷ್ಟೆ. ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ನೀವು ಕೂಡ ಅಷ್ಟೇ. ಅವ್ರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಿದ್ರೆ, ತುಂಬ ನೆನಪು ಮಾಡ್ಕೊತಿದ್ರೆ. ಓಕೆನಾ. ಸೊ ನಿಮ್ಮಿಬ್ಬರ ಮಧ್ಯೆ ಹಾರ್ಟ್ ಬ್ರೇಕಪ್ಪು ಮತ್ತು ಸಪ್ರೇಷನ್ನು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬರೋದಕ್ಕೆ ಕಾರಣ ಥರ್ಡ್ ಪಾರ್ಟಿ ಸಿಚುವೇಶನ್. ಸೊ ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ಪು ಮತ್ತು ಈ ಕಾರಣ ಎಲ್ಲ ಬರೋದಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನ್. ಯಾರೋ ಒಂದು ಮೂರನೇ ವ್ಯಕ್ತಿ ಯಾರಾಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಅಥವಾ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ, ಕೆರಿಯರ್ ಪ್ರಾಬ್ಲಮ್ಸು, ಅಥವಾ ಏಜು, ಕ್ಯಾಸ್ಟ್, ಕಲ್ಚರ್, ಎನಿಥಿಂಗ್, ಯಾವುದೋ ಒಂದು ಡಿಫ್ರೆನ್ಸ್, ಮೂರನೇ ಪರಿಸ್ಥಿತಿ ಬಂದು ನಿಮ್ಮಿಬ್ಬರ ಮಧ್ಯೆ ಸ್ಪರ್ಧೆಗಳಾಗಿ ಬ್ರೇಕಪ್ ಆಗಿಬಿಟ್ಟಿದ್ರ. ಸೊ ಅದನ್ನು ನೆನೆಸ್ಕೊಂಡು ಬಾಧೆ ಪಡಬೇಡಿ, ನಿಮ್ಮಿಬ್ಬರ ರಿಯೂನಿಯನ್ ಹತ್ರನೇ ಐತೆ. 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ರಿಯೂನಿಯನ್ ಆಗೋಕ್ಕೆ ಸ್ಟಾಪ್ ಮಾಡ್ತಾಯಿರೋದು ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅಷ್ಟು ಮಾತ್ರ, ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ನಿಮ್ಮ ವ್ಯಕ್ತಿ ಎಷ್ಟೇ ದೂರದಲ್ಲಿದ್ದರೂ ನಿಮ್ಮಿಂದ ನಿಮ್ಮ ಬಗ್ಗೆನೇ ಆಲೋಚನೆ ಮಾಡ್ತಾಯಿದ್ರೆ. ಸೊ ನಿಮ್ಮ ಹತ್ರ ಆದಷ್ಟು ಬೇಗ ಬರಬೇಕು ಅಂತ ಅವರು ಕೂಡ ಯೋಚನೆ ಮಾಡ್ತಾಯಿದ್ರೆ, ನೀವು ಕೂಡ ಅಷ್ಟೇ.
ಸೊ 7 ಕಪ್ಸ್ ಬಂದಿರೋದ್ರಿಂದ ನೀವು ಪ್ರೀತಿ ಮಾಡ್ತಾ ಅಂಥ ವ್ಯಕ್ತಿ ತುಂಬ ಮೆಟೀರಿಯಲಿಸ್ಟಿಕ್ ಇದ್ದಾರೆ, ಯಾವಾಗೂ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ. ಸೊ ಅಂದರೆ ಯಾವಾಗೂ ದುಡ್ಡಿರಬೇಕು, ಜಮೀನು ಇರಬೇಕು, ಆಸ್ತಿ ಇರಬೇಕು, ಪೇರೆಂಟ್ಸೇ ಬೇಕು. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿ ಯಾರಿದ್ದಾರೋ ಅವ್ರಿಗೆಲ್ಲವೂ ಬೇಕು. ನೀವಾದರೂ ಅಷ್ಟೇ ಪ್ರೀತಿಗೋಸ್ಕರ ಎಲ್ಲವನ್ನು ತ್ಯಾಗ ಮಾಡ್ತೀರ, ಆದರೆ ನೀವು ಪ್ರೀತಿಸೋವಂಥ ವ್ಯಕ್ತಿ ಆಗಲ್ಲ. ಅವ್ರಿಗೆಲ್ಲವೂ ಬೇಕು, ಫ್ಯಾಮ್ಲಿನೂ ಬೇಕು, ನೀವು ಬೇಕು, ಎಮೋಷ್ನಲ್ಲು ಬೇಕು, ಫೈನಾನ್ಷಿಯಲ್ಲು ಬೇಕು. ಸೊ ಎಲ್ಲವೂ ಬೇಕು. ಅಂದರೆ ಮನಿ ಮೈಂಡೆಡ್ಡು, ಎಮೋಷ್ನಲ್ ಮೈಂಡೆಡ್ ಎಲ್ಲ ಥರ ಇದ್ದಾರೆ ಅಂತ ಹೇಳ್ಬೋದು ನಿಮ್ಮ ಪರ್ಸನ್. ಕಿಂಗ್ ಆಫ್ ಕಪ್ಸ್. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿಗೆ ಯಾರೇ ಆಗಿರ್ಬೋದು ಅಹಂ ಜಾಸ್ತಿ ಇರ್ಬೋದು. ನಾನು ಹೇಳ್ದಾಗೆ ಕೇಳಬೇಕು, ನಾನು ಹೇಳ್ದಂಗೆ ಕೇಳ್ತಿರಿದ್ರೆ ನೀನು ಹೋಗ್ತೀಯಪ್ಪ ಸೈಡ್ಗಂತ, ಆ ಥರ ವ್ಯಕ್ತಿತ್ವ ನೀವು ಪ್ರೀತಿಸೋಂಥ ವ್ಯಕ್ತಿ. ಅಂದರೆ ಕಿಂಗ್ ಆಫ್ ಕಪ್ಸ್ ಇರೋದ್ರಿಂದ ತುಂಬ ಪ್ರೀತಿ ಮಾಡ್ತಾರೆ, ತುಂಬ ಇಷ್ಟಪಡ್ತಾರೆ, ಮತ್ತು ಅವ್ರು ಹೇಳ್ದಾಗೆ ಕೇಳಬೇಕು ನೀವು ಪ್ರೀತಿಸೋಂಥ ವ್ಯಕ್ತಿ. ಸೊ ಆದಷ್ಟು ಬೇಗ ನೀವು ಅವ್ರ ಹತ್ರ ಹೋದರೆ ಅವರು ಅಷ್ಟೇ ನಿಮ್ಗೆ ಅಷ್ಟೇ ಪ್ರೀತಿ ತೋರಿಸ್ಬೇಕು ಅಂತಿದ್ದಾರೆ. ಸೊ ಅಂದರೆ ಇದೆಲ್ಲ ರಿಯೂನಿಯನ್ ಆಗೋಕ್ಕೆ ಹತ್ತಿರದ ಸೂಚನೆಗಳೇ ಅಂತ ಹೇಳ್ಬೋದು. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿ ಯಾರೇ ಆಗಿರ್ಬೋದು ನಿಮ್ಮನ್ನು ತುಂಬ ಸ್ಪೈ ಮಾಡ್ತಾಯಿದ್ರೆ, ವಾಟ್ಸಪ್ಪಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಾಗಿರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಫೋಟೋಸ್ ಏನೇ ಇರಲಿ, ಸೊ ಅದನ್ನು ನಿಮ್ಮ ವ್ಯಕ್ತಿ ನಿಮ್ಮ ಸ್ಪೈ ಮಾಡ್ತಾಯಿದ್ದಾರೆ. ಸೊ ಬಿ ಕೇರ್ಫುಲ್. ಮತ್ತು ನೀವು ಅಷ್ಟೇ, ಅಂದರೆ ನಿಮ್ಮ ವ್ಯಕ್ತಿನೇ ತಾನೇ ಸ್ಪೈ ಮಾಡ್ತಾಯಿರೋದು, ಬಿಡಿ. ಸೊ ಟವರ್ ಸಿಚುಯೇಷನ್ ಯಾಕೆ ಬಂದಿದೆ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟ್. ಸೊ ನೀವಿಬ್ಬರ ಮಧ್ಯೆ ಅನ್ಎಕ್ಸ್ಪೆಕ್ಟೆಡ್ ಸಿಚುಯೇಷನ್, ಥರ್ಡ್ ಪಾರ್ಟಿ ಸಿಚುಯೇಷನಿಂದ ನೀವಿಬ್ಬರು ಬ್ರೇಕಪ್ ಆಗಿದ್ರಿ, ನೋ ಕಾಂಟ್ಯಾಕ್ಟ್ ಹೋದರೆ. ಬಟ್ ಇವಾಗ ನೀವು ಒಬ್ಬರಿಂದ ಒಬ್ಬರು ಇಲ್ಲ, ತುಂಬ ದೂರ ಆಗಿದ್ರೆ. ಸೊ ನೋಡಿ, ಈ ಕಾಡಲ್ಲಿ ಒಬ್ಬ ವ್ಯಕ್ತಿ ಈ ಸೈಡ್ ಬೀಳ್ತಾರೆ, ಇನ್ನೊಬ್ಬ ವ್ಯಕ್ತಿ ಈ ಸೈಡ್ ಬೀಳ್ತಾರೆ. ನೀವಿಬ್ಬರು ಚೆನ್ನಾಗಿದ್ದದ್ದು ನಿಮ್ಮ ಜೀವನ ಹಾಳಾಗೋಯ್ತು. ಥರ್ಡ್ ಪಾರ್ಟಿ ಸಿಚುಯೇಷನ್ ಯಾವುದೇ ಆಗಿರ್ಬೋದು, ಅದರಿಂದ ಹಾಳಾಗೋಯ್ತು. ಇವಾಗ ಅದನ್ನೇ ನೆನಪು ಮಾಡಿಕೊಂಡು ಇಬ್ಬರು ಕೂಡ ಅಷ್ಟೇ ತುಂಬ ಸಂಕಷ್ಟದಲ್ಲಿ ನೋವು ಪಡ್ತಾಯಿದ್ರು. ಸೊ 2 ಆಫ್ ಶಾರ್ಟ್ಸ್ ಇರೋದ್ರಿಂದ ನಿಮ್ಮ ವ್ಯಕ್ತಿಗೆ ಸ್ವಲ್ಪ ಕನ್ಫ್ಯೂಷನು, ರಿಯೂನಿಯನ್ ಆಗುತ್ತಾ ಇಲ್ವ ಅಂತ. ನಿಮಗೂ ಅಷ್ಟೇ ಸ್ವಲ್ಪ ಕನ್ಫ್ಯೂಷನ್ ಇದೆ. ನಿಮ್ಮ ವ್ಯಕ್ತಿ ನಿಮ್ಗೇನು ಆನ್ಸರ್ ಮಾಡ್ತಲ್ಲ, ರಿಪ್ಲೈ ಕೊಡ್ತಲ್ಲ ಅಂತ. ನೀವು ಕೂಡ ಅಷ್ಟೇ ರಿಯೂನಿಯನ್ ಆಗುತ್ತಿಲ್ಲ ಅಂತ ಡೌಟಲ್ಲೇ ಇದ್ದೀರಾ. ಸೊ ನೀವು ಎಫರ್ಟ್ಸ್ ಹಾಕಿದರೆ ನಿಮ್ಮ ವ್ಯಕ್ತಿ ಕೂಡ ಎಫರ್ಟ್ಸ್ ಹಾಕೋಕ್ಕೆ ಟ್ರೈ ಮಾಡ್ತಾರೆ. ನೋಡಿ, ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ, ಅವ್ರು ನಿಮ್ಮ ಸೈಡ್ ಬರಬೇಕಾ ಬೇಡ ಅಂತ. ಯಾಕೆ ಬರಬೇಕು ಬೇಡ ಅಂದ್ಕೊಂಡಿದ್ದೆ, ಒಂದು ಸೈಡಲ್ಲಿ ಅವ್ರ ಫ್ಯಾಮ್ಲಿ ಇದೆ, ಇನ್ನೊಂದು ಸೈಡಲ್ಲಿ ನೀವು ಒಂದು ದಿಕ್ಕಲ್ಲಿದ್ದೀರಾ, ಅವ್ರೊಂದು ದಿಕ್ಕಲ್ಲಿದ್ದೀರಾ. ಸೊ ಅದರಿಂದ ನೀವು ಪ್ರೀತಿಸೋಂಥ ವ್ಯಕ್ತಿ ಹತ್ರ ನೀವಿದ್ದರೆ ಅವಾಗ ಅವ್ರ ಫ್ಯಾಮ್ಲಿನ ಬಿಡೋಕ್ಕೆ ಅವ್ರು ರೆಡಿ ಆಗ್ತಾರೆ. ಅವಾಗ ಅವ್ರ ಫ್ಯಾಮ್ಲಿ ಬೇಕಾ ನೀವು ಬೇಕಾ ಅಂತ ಪಟ್ಟಂತ ನಿರ್ಧಾರ ಮಾಡ್ತಾರೆ. ಯಾಕಂದರೆ ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ. ಯಾಕಂದರೆ ನಿಮ್ಮನ್ನು ಅಷ್ಟು ಇಷ್ಟಪಟ್ಟು ಹೇಗೆ ಬಿಟ್ಕೊಡ್ತಾರೆ ಹೇಳಿ. ಅದಕ್ಕೆ ನೀವು ಪ್ರೀತಿಸೋಂಥ ವ್ಯಕ್ತಿ ಏನೇ ತಪ್ಪು ಮಾಡಿದ್ರು, ಏನೇ ಕ್ಷಮಿಸಿದ್ರು, ಸಣ್ಣ ಪುಟ್ಟ ತಪ್ಪುಗಳನ್ನಾದರೆ ಕ್ಷಮಿಸಿ, ದೊಡ್ಡವಾದರೆ ಕ್ಷಮಿಸಬೇಡಿ. ಸೊ ಅವ್ರನ್ನ ದೊಡ್ಡ ತಪ್ಪು ಮಾಡಿದಾಗೆ ಅವ್ರನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಸಣ್ಣ ತಪ್ಪುಗಳಾದರೆ ಕ್ಷಮಿಸ್ಬಿಟ್ಟು ಅವ್ರನ್ನ ಕಾಂಪ್ರಮೈಸ್ ಮಾಡಿಕೊಂಡು ನಿಮ್ಮ ಪ್ರೀತಿಸೋಂಥ ವ್ಯಕ್ತಿನ ನೀವು ಪಡ್ಕೊಳ್ಳೋದೇ ಉತ್ತಮ. ಯಾಕಂದರೆ ಅವರು ನಿಮ್ಮನ್ನು ಬಿಟ್ಟಿರೋಕ್ಕಲ್ಲ, ನೀವು ಅವ್ರನ್ನ ಬಿಟ್ಟಿರೋಕ್ಕಲ್ಲ. ಒಬ್ಬರಿಂದ ಒಬ್ಬರು ದೂರ ಇದ್ರಂದ್ರೆ ನೋಡಿ, ಇಲ್ಲಿ ಎಮೋಷ್ನಲ್ ಚಂದ್ರ ಬಂದಿರೋದ್ರಿಂದ, ನೀರಿನ ಮೇಲೆ ಇರೋದ್ರಿಂದ ನೀವು ಇನ್ನೂ ನೋವನ್ನು ಅನುಭವಿಸ್ಬೇಕಾಗುತ್ತೆ ಗೊತ್ತಾ. ಸೊ ಅದಕ್ಕೆ ಹೇಳ್ತಾ ಇರೋದು, ನೀವು ಪ್ರೀತಿಸೋಂಥ ವ್ಯಕ್ತಿ ಹತ್ರ ಇರೋದು ನೀವು ಸೇಫು. ಕಿಂಗ್ ಆಫ್ ಸ್ವಾರ್ಡ್ಸ್ ಏನು ಹೇಳುತ್ತೆ ಅಂದರೆ, ನೀವು ಪ್ರೀತಿಸೋಂಥ ವ್ಯಕ್ತಿ ಸೈಡ್ ಯಾರೋ ಒಬ್ಬರು. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ಅವ್ರ ಪೇರೆಂಟ್ಸು, ಅವ್ರ ಫಾದರು, ಮದರು, ಯಾರೋ ಒಬ್ಬರು ನಿಮ್ಮ ರಿಲೇಟಿವ್ಸು, ನೀವು ಪ್ರೀತಿಸೋಂಥ ವ್ಯಕ್ತಿ ಅವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಅವ್ರನ್ನ ಮಾತನ್ನು ಕೇಳ್ಕೊಂಡು, ಸೊ ಅವರು ನೀವಿಬ್ಬರು ರಿಯೂನಿಯನ್ ಆಗೋಕ್ಕೆ ಬಿಡ್ತಲ್ಲ. ಅಂದರೆ ನೀವು ಪ್ರೀತಿಸೋಂಥ ವ್ಯಕ್ತಿ ಯಾರಾಗಿರ್ಬೋದು, 2 ಸೈಡ್ ಲವರ್ಸು, ಅವ್ರ ಪೇರೆಂಟ್ಸು, ಫಾದರು ಇಲ್ಲ ಮದರು. ಸೊ ಇಲ್ಲಿ ಎಲ್ಡರ್ ಪರ್ಸನ್ ಇರೋದ್ರಿಂದ ಸ್ವಲ್ಪ ಕಿಂಗ್ ಥರ ಬಿಹೇವ್ ಮಾಡ್ತಿದ್ರು. ಅಂದರೆ ನೀವು ಪ್ರೀತಿಸೋಂಥ ವ್ಯಕ್ತಿನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ. ಬೇರೆ ಯಾರನ್ನೂ ಲವ್ ಮಾಡಬಾರ್ದು, ಇಷ್ಟಪಡಬಾರ್ದು, ಅವ್ರು ಹೇಳ್ದಾಗೆ ಕೇಳಬೇಕು ಅಂತ ಎಲ್ಲ ಕಂಟ್ರೋಲಲ್ಲಿರೋದ್ರಿಂದ ನೀವು ಅಣ್ಣ ಆಗಿರ್ಬೋದು, ಅಮ್ಮ ಯಾರೇ ಆಗಿರ್ಬೋದು. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿ ಅಣ್ಣ, ಅಪ್ಪ, ಅಮ್ಮ ಯಾರೇ ಆಗಿರ್ಬೋದು, ನೋಡಿ ಸ್ವಾಡಿರೋದ್ರಿಂದ ಅವ್ರ ಹತ್ರ ತುಂಬ ಹುಷಾರಿರ್ಬೇಕು. ಅವರು ಕೂಡ ಅಷ್ಟೇ ಒಳ್ಳೆ ಪೊಸಿಷನಲ್ಲಿದ್ದಾರೆ. ನೀವು ಪ್ರೀತಿಸೋಂಥ ವ್ಯಕ್ತಿ ತಂದೆನೋ, ತಾಯಿನೋ, ಅಣ್ಣನೋ, ಅಪ್ಪ, ಅವ್ರು ಯಾರೇ ಆಗಿರ್ಬೋದು, ಅವರು ಒಂದು ಒಳ್ಳೆ ಸ್ಥಾನದಲ್ಲಿದ್ದಾರೆ. ಅಂದರೆ ಒಂದು ಒಳ್ಳೆ ಜಾಬಲ್ಲಿರ್ಬೋದು, ಅಥವಾ ಸಮಾಜದಲ್ಲಿ ಪೊಲಿಟಿಷಿಯನ್ ಆಗಿರ್ಬೋದು, ರಾಜಕಾರಣಿ ಆಗಿರ್ಬೋದು, ಅಥವಾ MLA. ಸೊ ಈ ಥರ ಎಲ್ಲ ಇರುತ್ತೆ, ಅದೆಲ್ಲ ಹೇಳೋಕ್ಕಾಗಲ್ಲ. ರೈಲ್ವೆ ಗೌರ್ಮೆಂಟ್ ಜಾಬ್ ಆಗಿರ್ಬೋದು. ಸೊ ಈ ಥರ ಎಲ್ಲ ಯಾವುದೋ ಒಂದು ಒಳ್ಳೆ ಪೊಸಿಷನಲ್ಲಿ ಇರ್ತಾರೆ. ಗೌರ್ಮೆಂಟ್ ಆಫೀಸರು, ಪ್ರೈವೇಟ್ ಆಫೀಸರು, ಬ್ಯಾಂಕ್ ಆಫೀಸರು, ಸೂಪರ್ವೈಸರು, ಮ್ಯಾನೇಜರು, ಎಕ್ಸೆಟ್ರಾ ಇನ್ನೂ ಹೇಳ್ಬೋದು. ಅದು ಹೇಳೋಕ್ಕಾಗಲ್ಲ. ಎಲ್ಲ ಥರದ ಗೌರ್ಮೆಂಟ್ ಜಾಬು, ಎಲ್ಲ ಥರ ಪ್ರೈವೇಟ್ ಜಾಬು. ಸೊ ಯಾವುದೋ ಒಂದು ವೆಲ್ ಪೊಸಿಷನ್ ಜಾಬಲ್ಲಿ ಇರ್ತಾರೆ. ಅಥವಾ ಒಂದು ಕಂಪ್ನಿಯಲ್ಲ ಮ್ಯಾನೇಜರು, HR, ಸೂಪರ್ವೈಸರು, ಟೆಕ್ನಿಷಿಯನ್ನು. ಸೊ ಏನೋ ಒಂದು, ಓಕೆನಾ. ಬಟ್ ಹೈ ಗ್ರೇಡ್ ಜಾಬೇ. ಸೊ ಅದರಲ್ಲಿರೋಂಥ ಆ ವ್ಯಕ್ತಿ ಅವರು ಒಂದು ಅಧಿಕಾರ ಮತ ಇದೆ ಅಂತೇಳ್ಬಿಟ್ಟು ಅವರು ಮನೇಲಿರೋಂಥ ನೀವು ಪ್ರೀತಿಸೋಂಥ ವ್ಯಕ್ತಿ ಕೂಡ ಅವರು ಕಂಟ್ರೋಲ್ ಮಾಡ್ತಾಯಿದ್ದಾರೆ. ಸೊ ಅವ್ರಿಗೋಸ್ಕರನೇ ಇವ್ರು ತುಂಬ ಭಯಪಡ್ತಾ ಇರೋದು. ಸೊ ಅವ್ರಿಗೆ ನೀವು ಪ್ರೀತಿಸೋಂಥ ವ್ಯಕ್ತಿ ಕೂಡ ಅಷ್ಟೇ, ಯಾವಾಗಲೂ ನಿಮ್ಮದೇ ಯೋಚನೆ, ನಿಮಗೂ ಅಷ್ಟೇ ಅವ್ರದ್ದೇ ಯೋಚನೆ. ನೀವು ದುಡ್ಡಿನ ಬಗ್ಗೆನೂ ಜಾಸ್ತಿ ಯೋಚನೆ ಮಾಡ್ತಾಯಿಲ್ಲ, ಆದರೆ ಅವ್ರ ಬಗ್ಗೆನೂ ಯೋಚನೆ ಮಾಡ್ತದೆ. ಆದರೆ ನೀವು ಪ್ರೀತಿಸೋಂಥ ವ್ಯಕ್ತಿ ಕೆಲವರು ಇಲ್ಲಿ ಮನಿ ಮೈಂಡೆಡ್ ಇರ್ಬೋದು. ಅಂದರೆ ದುಡ್ಡು ಬೇಕಾಗಿರ್ಬೋದು. ಅಂದರೆ ದುಡ್ಡು ಅವ್ರಿಗೆ ಅವಶ್ಯಕತೆ ಇದೆ, ಬಟ್ ಆದರೂ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಸೊ ನೀವು ಅವ್ರ ಜೊತೆ ಇದ್ದರೆ ಸಾಕು ಅಂತ ಅವ್ರು ಕೂಡ ಯೋಚನೆ ಮಾಡ್ತಾಯಿದ್ರು.
ನೋಡಿ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ನಿಂದ ನೀವಿಬ್ಬರು ದೂರ ಆಗಿರೋದು ಮತ್ತು ಬ್ರೇಕಪ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿರೋದು ಎಲ್ಲ ಆಗಿರೋದು. ಸೊ ಆ ಥರ್ಡ್ ಪಾರ್ಟಿ ಸಿಚುವೇಷನ್ನು ಶುರುವಾಗಿ ಕೆಲವ್ರಿಗೆ 5 ವರ್ಷ ಆಗಿರ್ಬೋದು. 5 ವರ್ಷದಿಂದ ಕೆಲವ್ರಿಗೆ ಅಥವಾ 5 ಮಂತ್ಸ್ನಿಂದ ಕೆಲವ್ರಿಗೆ ಥರ್ಡ್ ಪಾರ್ಟಿ ಸಿಚುವೇಷನ್ ಎಂಟ್ರಿ ಆಗಿರ್ಬೋದು. ಇನ್ನು ಕೆಲವ್ರಿಗೆ 5 ಇಯರ್ಸ್, ಓಕೆನಾ. ಅಥವಾ ಇನ್ನು ಕೆಲವರು ಮ್ಯಾರೇಜ್ ಆಗಿ 5 ಇಯರ್ಸ್ ಆಗಿರ್ಬೋದು. ಅಥವಾ ಇನ್ನು ಕೆಲವರು ಲವರ್ಸ್ ಆಗಿದ್ದರೆ 5 ಇಯರ್ಸ್ ಆಗಿರುತ್ತೆ. ನೈಟ್ ಆಫ್ ಕಪ್ಸ್ ಏನು ಹೇಳುತ್ತೆ ಅಂದರೆ, ನೀವು ಪ್ರೀತಿಸೋಂಥ ವ್ಯಕ್ತಿಗೂ ಆದಷ್ಟು ಬೇಗ ನಿಮಗೆ ಕಮಿಟ್ಮೆಂಟ್ ಕೊಡಬೇಕಂತ ಅವ್ರು ಕೂಡ ಅಷ್ಟೇ ಒಂಟಿಗಾಲಲ್ಲಿ ನಿಂತಿದ್ರೆ, ನೀವು ಕೂಡ ಅಷ್ಟೇ ಆದಷ್ಟು ಬೇಗ ಅವ್ರ ಹತ್ರ ರಿಯೂನಿಯನ್ ಆಗಬೇಕು, ಅವ್ರು ಪ್ರಪೋಸ್ ಮಾಡಬೇಕು, ಕಮಿಟ್ಮೆಂಟ್ ಕೊಡಬೇಕಂತ ನೀವು ಕೂಡ ಅಷ್ಟೇ ತುಂಬ ಆತರದಲ್ಲಿ ಇದ್ದೀರಾ. ಸೊ ಇದೆಲ್ಲ ಏನು ಸೂಚನೆ ಕೊಡುತ್ತೆ ಅಂದರೆ, ನಿಮ್ಮಿಬ್ಬರಿಗೂ ರಿಯೂನಿಯನ್ ಆಗಬೇಕಂತ ಇಬ್ಬರಿಗೂ ಇಷ್ಟ ಇದೆ. ಸೊ ಅದರಿಂದ ನೀವು ರಿಯೂನಿಯನ್ ಆಗೋವಂಥ ಟೈಮ್ ಹತ್ರ ಬಂದಿದೆ. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿ ಒಂದು ಒಳ್ಳೆ ಜಾಬಲ್ಲಿದ್ದಾರೆ, ಒಂದು ಒಳ್ಳೆ ಪೊಸಿಷನಲ್ಲಿದ್ದಾರೆ. ನೀವು ಕೂಡ ಅಷ್ಟೇ ಒಂದು ಒಳ್ಳೆ ಜಾಬಲ್ಲಿದ್ದರೆ, ಒಳ್ಳೆ ಪೊಸಿಷನಲ್ಲಿದ್ದರೆ. ಬಟ್ ಇವಾಗ ಅವ್ರಿಂದ ಜಾಬ್ ಲಾಸ್ ಆಗಿರ್ಬೋದು ಅಷ್ಟೇ. ಅಂದರೆ ನೀವು ಅವ್ರ ಕಡೆನೇ ಹೆಚ್ಚಾಗಿ ಗಮನ ಕೊಡುತ್ತಾ ಇರೋದ್ರಿಂದ ಫೈನಾನ್ಷಿಯಲ್ಲು ಮತ್ತು ಜಾಬೆಲ್ಲ ಲಾಸ್ ಆಗ್ತಾಯಿದೆ ಅಷ್ಟೇ ನಿಮಗೆ. ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಆದಷ್ಟು ಬೇಗ ನಿಮ್ಮಿಬ್ಬರ ಮಧ್ಯೆ ನ್ಯೂ ಬಿಗಿನಿಂಗ್ಸ್ ಆಗಬೇಕಂತ ತುಂಬ ಟ್ರೈ ಮಾಡ್ತಾಯಿದ್ದಾರೆ ಇಬ್ಬರು ಕೂಡ ಅಷ್ಟೇ. ಬಟ್ ಆದರೆ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಬರಬೇಕಂದ್ರೆ ಅವರು ಫ್ಯಾಮ್ಲಿ ಬಿಡ್ತಾಯಿಲ್ಲ, ತುಂಬ ಪೇಯ್ನ್ ಆಗ್ತಾಯಿದೆ ಅವ್ರಿಗೆ. ಥರ್ಡ್ ಪಾರ್ಟಿ ಸಿಚುವೇಷನ್ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ನಿಮ್ಮ ಸೈಡ್ ಅವ್ರಿಗೆ ಬರೋಕ್ಕಾಗ್ತಿಲ್ಲ. ನೀವು ಕೂಡ ಅಷ್ಟೇ ಅವ್ರ ಸೈಡ್ ಯಾಕೆ ಹೋಗೋಕ್ಕಾಗ್ತಿಲ್ಲ ಅಂದರೆ, ಥರ್ಡ್ ಪಾರ್ಟಿ ಸಿಚುವೇಷನ್ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ತುಂಬ ನೋವಿನಲ್ಲಿದ್ದಾರೆ, ಇನ್ನೊಂದು ದೋಣಿಯಲ್ಲಿ ಹೋಗ್ತಿದ್ರೆ. ಇಲ್ಲಿ ಆ ವ್ಯಕ್ತಿ ದೋಣಿ ಚಾಲನೆ ಮಾಡ್ತಾಯಿದ್ರೆ. ಅಂದರೆ ನೀವು ಮೂವರಿಗೂ ಈ ರೀತಿ ಪರಿಸ್ಥಿತಿ ಬರುತ್ತಂತ ಈ ಕಾಡಲ್ಲಿ ಆ ಇಬ್ರಿಗೂ ಯಾವ ರೀತಿ ಪರಿಸ್ಥಿತಿ ಬರುತ್ತಂತ ಆ ರೀತಿ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ ಇವಾಗ ಇಮ್ಯಾಜಿನ್ ಮಾಡ್ತಾಯಿದ್ರೆ. ನೀವು ಕೂಡ ಅಷ್ಟೇ ಇಮ್ಯಾಜಿನ್ ಮಾಡ್ತಾಯಿದ್ದೀರ ಮುಂದೆ ಏನು ಪ್ರಾಬ್ಲಮ್ಸ್ ಬರುತ್ತಂತ. ಸೊ ಅಷ್ಟೇ. ಸೊ ನೀವಿಬ್ಬರು ರಿಯೂನಿಯನ್ ಆಗ್ಬೋದು ಅಂತ ಹೇಳ್ಬೋದು. ಯಾವಾಗ ಆಗುತ್ತೆ ಅಂತ ಕೇಳಬೇಡಿ. ನೀವಿಬ್ಬರು ಎಫರ್ಟ್ಸ್ ಹಾಕಿದರೆ ಖಂಡಿತ ರಿಯೂನಿಯನ್ ಆಗುತ್ತೆ, ಮತ್ತಿಬ್ಬರು ಸೇರ್ತೀರ. ನಿಮ್ಮ ಕೈಯಲ್ಲಿದೆ ಎಫರ್ಟ್ಸ್ ಅಷ್ಟೇ. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಅಷ್ಟೇ ನೀವಿಬ್ಬರು ಭಯ ಪಡ್ತಾ ಇರೋದು. ಸೊ ಅದನ್ನು ರಿಮೂವ್ ಮಾಡಿಕೊಂಡ್ರೆ ನೀವಿಬ್ಬರು ಆದಷ್ಟು ಬೇಗ ರಿಯೂನಿಯನ್ ಆಗ್ತೀರ. ನಿಮ್ಮ ವ್ಯಕ್ತಿ ತಪ್ಪೇನಿಲ್ಲ, ಇಲ್ಲೇ ನಿಮ್ಮ ತಪ್ಪು ಏನಿಲ್ಲ, ಥರ್ಡ್ ಪಾರ್ಟಿ ಸಿಚುವೇಷನ್ ಅಷ್ಟೇ, ಓಕೆನಾ. ಏಂಜಲ್ ಗೈಡೆನ್ಸ್ ಏನು ಬರುತ್ತೆ ನೋಡೋಣ. ನೋಡುವಂಥ ನನ್ನ ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸ್ ಏನು, ಏಂಜಲ್ ಗೈಡೆನ್ಸ್ ಏನು. ಟೇಕ್ ಆ್ಯಕ್ಷನ್. ನೋಡಿದ್ರಾ, ನಾನು ಹೇಳ್ದಾಗೆ ಬಂದುಬಿಡ್ತೆ ಕಾರ್ಡ್ಸಲ್ಲಿ ಕೂಡ. ಟೇಕ್ ಆ್ಯಕ್ಷನ್ ತಗೊಳ್ಳಿ ಅಷ್ಟೇ. ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಆ್ಯಕ್ಷನ್ ತಗೊಳ್ಳಿ. ಡೋಂಟ್ ಸ್ಟಾಪ್. ನಿಲ್ಲಿಸ್ಬೇಡಿ ನಿಮ್ಮ ಪ್ರಯತ್ನಗಳ. ನಿಮ್ಮ ವ್ಯಕ್ತಿ ನಿಮ್ಗೆ ಬೇಕಂದರೆ ನೀವು ಪ್ರಯತ್ನಗಳು ನಿಲ್ಲಿಸ್ಬಾರ್ದು. ಇಟ್ಸ್ ಅಪ್ ಟು ಯು. ಅವ್ರು ಬೇಕಾ ಬೇಡವಾ ಅನ್ನೋದು ನಿಮ್ಮೊಂದು ನಿರ್ಧಾರ, ನಿಮ್ಗೆ ಬಿಟ್ಟಿದ್ದು. ಬೇಕು ಅಂತಾದರೆ ಕೆಲಸ ನಿಲ್ಲಿಸ್ಬೇಡಿ, ಅವ್ರಿಗೋಸ್ಕರ ಎಫರ್ಟ್ಸ್ ಹಾಕಿ. ಅವ್ರು ಕೂಡ ಆ ಎಫರ್ಟ್ಸ್ ಹಾಕ್ತಾರೆ. ಟೇಕ್ ಆ್ಯಕ್ಷನ್. ಏನೋ ಒಂದು ಡಿಸಿಷನ್ ತೊಗೊಳ್ಳಿ, ತೀರ್ಮಾನ ತೊಗೊಳ್ಳಿ. ಬಟ್ ಯೋಚನೆ ಮಾಡಿ ತೀರ್ಮಾನ ತೊಗೊಳ್ಳಿ, ಆಮೇಲೆ ತಲೆನೋವು ಮಾಡ್ಕೊಬೇಡಿ. ಅದಕ್ಕೆ ಇಟ್ಸ್ ಅಪ್ ಟು ಯು ಅಂತ ಬಂದಿರೋದು. ಇಫ್ ಯು ಬಿಲೀವ್, ನಿಮ್ಮ ವ್ಯಕ್ತಿನ ನಂಬೇಕಾ ಬೇಡವಾ ಅಂತ ನೀವೇ ನೋಡ್ಕೊಳ್ಳಿ ಅಷ್ಟೇ. ಬಿಗ್ ಹ್ಯಾಪಿ ಚೇಂಜಸ್. ನಿಮ್ಮ ಲೈಫಲ್ಲಿ ಹ್ಯಾಪಿ ಚೇಂಜಸ್ ಬರೋದು ಇದೆ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್. ಇನ್ನು ಕೆಲವೇ ತಿಂಗಳಲ್ಲೇ ಎಲ್ಲವೂ ಸರಿ ಹೋಗುತ್ತೆ. ಕಮ್ಯುನಿಕೇಟ್ ಕ್ಲಿಯರ್ಲಿ. ಸೊ ನಿಮ್ಮ ವ್ಯಕ್ತಿ ಹತ್ರ ನೀವು ಕ್ಲಿಯರಾಗಿ ಮಾತಾಡಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇದು ಇವತ್ತಿನ ಟ್ಯಾರೋ ಟ್ರೇಡಿಂಗ್. ನಿಮ್ಗೆ ಇಷ್ಟ ಆದರೆ, ರೆಸನೇಟ್ ಆದರೆ ಒಪ್ಕೊಳ್ಳಿ, ಇಲ್ಲಾಂದರೆ ಬೇಡ. ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡ್ಬೋದು. ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ಕಾಮೆಂಟ್ಸ್ ಏನ ಮಾಡೋಂಗಿದ್ರೆ ಮಾಡಿ, ಓಕೆನಾ. ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ.